ಕರಾವಳಿಯ ಮೂಲ ನಿವಾಸಿಗಳು ಎನ್ನಲಾದ ಕೊರಗ ಜನಾಂಗದವರಲ್ಲಿ ಮಾತ್ರ ಕಾಣಸಿಗುವ ಡೋಲು ಬೇರೆಯವರಿಂದ ನುಡಿಸಲು ಅಸಾಧ್ಯವಾಗಿದ್ದು, ಕಂಬಳ, ಜಾತ್ರೆ, ಕೋಲ, ಮಾರಿ ಸೇರಿದಂತೆ ಕೆಲವು ಕಡೆಯಲ್ಲಿ ಅದು ಬೇಕೇ ಬೇಕು. ಆದರೆ ಅದರ ಬೆಲೆ ಮಾತ್ರ ಜಾನಪದ ವಾದನದಲ್ಲಿಯೇ ಅತಿ ದುಬಾರಿ ಎನ್ನಲಾಗಿದೆ. ಹಲಸು, ಹೆಬ್ಬಲಸು ಅಥವಾ ಹೊನ್ನೆ ಮರದ ಒಂದೇ ತುಂಡಿನಿಂದ ಮಾತ್ರ ಮಾಡುವ ಡೋಲಿಗೆ ಹಸುವಿನ ಅಥವಾ ಕೋಣದ ಚರ್ಮದಲ್ಲಿ ಮಾತ್ರ ಅಬ್ಬರದ ಮತ್ತು ಮೃದುತ್ವದ ಧ್ವನಿಯನ್ನ ನುಡಿಸಲು ಸಾಧ್ಯವಾಗಿದ್ದು, ಒಂದು ಡೋಲಿಗೆ ಹಿಂದಿನ ಕಾಲದಲ್ಲಿ 50,000 ರೂಪಾಯಿ ತಗುಲುತ್ತದೆ. ಅದರ ಜೊತೆ ಚೆಂಡೆ ಮತ್ತು ತಾಳ, ಕೊಳಲು ಕೂಡ ಬೇಕಾಗ್ತದೆ ಎನ್ನುತ್ತಾರೆ ಮಧುವನದ ವೆಂಕಟೇಶ್ ಕೊರಗ. ಮೆರವಣಿಗೆ ಮುಂತಾದ ಕಾರ್ಯಕ್ರಮಗಳಿಗೆ ಯಾವುದೇ ವಾದನಗಳು ಬಂದರೂ ಕೊರಗರಿಗೆ ಅವರ ಮನೆದೇವರು ಹಬ್ಬ, ಸಾವು ಅಥವಾ ಅವರದ್ದೇ ಅನೇಕ ಬೇಡಿಕೆಯ ಹೋರಾಟಗಳಿಗೆ ಧ್ವನಿಯಾಗುವುದು ಅವರು ಅತಿ ಪೂಜನೀಯ ಭಾವನೆ ನೀಡುವ ಡೋಲುಗಳಿಗೆ ಮಾತ್ರವಾಗಿದ್ದು, ಬ್ರಹ್ಮಾವರದಲ್ಲಿ ತಾಲೂಕು ಆಡಳಿತ ಸೌಧದ ಮುಂದೆ ಇತ್ತೀಚೆಗೆ ನಡೆದ ಪ್ರತಿಭಟನೆಯಲ್ಲಿನ ಡೋಲಿನ ವಾದನದೊಂದಿಗೆ ವೆಂಕಟೇಶ್ ಕೊರಗರ ಸಂಶೋಧನೆಯ ಬಿದಿರಿನ ಬದಲು ಪಿವಿಸಿ ಪೈಪ್ನಿಂದ 4 ರಂಧ್ರದಿಂದ ಮಾಡಲಾದ ಕೊಳಲಿನ ನಾದ ಮೊಳಗಿತ್ತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.